ಆತ್ಮೀಯ ಬಂಧುಗಳೇ, ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಇಂದು ಬೆಂಗಳೂರು ಮಹಾನಗರದಲ್ಲಿ ಸುಮಾರು 12ಕ್ಕೂ ಹೆಚ್ಚು ಮಠಾಧೀಶರುಗಳು ಭಾಗಿಯಾಗಿ ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯ ಉದ್ದೇಶವೇನೆಂದರೆ, ಜನವರಿ 12 ಮತ್ತು 13ನೇ ತಾರೀಕು ಕೊಲ್ಲಾಪುರದ ಸಮೀಪವಿರುವ ಕನ್ನೇರಿಯ ಶ್ರೀ ಸಿದ್ಧಗಿರಿ ಸಂಸ್ಥಾನದಲ್ಲಿ ಭೂತಾಯಿ ಕಾಯಕಕ್ಕೆ ಧರ್ಮ ಕಾಯ್ದೆಯ ಹಗಲು ಎಂಬ ಶೀರ್ಷಿಕೆಯಡಿ ಮಹಾಸಮಾವೇಶ. ಪರಮಪೂಜ್ಯರಾದ ಕನ್ನೇರಿಯ ಶ್ರೀ ಅದೃಶ್ಯ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರೇರಣೆಯಲ್ಲಿ ಸಾವಯವ ಕೃಷಿ ಪರಿವಾರ ಮತ್ತು ಸುಭಿಕ್ಷ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿಸಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಈ ಸಂಸ್ಥೆಗಳು ಈ ಮಹಾ ಸಮಾವೇಶವನ್ನು ಸಂಘಟಿಸುತ್ತಿದೆ. ಈ ಮಹಾ ಸಮಾವೇಶದಲ್ಲಿ ನಾಡಿನ ಎಲ್ಲ ಸಂಪ್ರದಾಯಗಳ ಪೂಜ್ಯರಾದ ಮಠಾಧೀಶರು, ಸಂತರು ಹಾಗೂ ಧರ್ಮದರ್ಶಿಗಳು ಆಗಮಿಸಲಿದ್ದಾರೆ ಎಂದು ಕನ್ನೇರಿಯ ಶ್ರೀಗಳು ತಿಳಿಸಿದ್ದಾರೆ. ಮಹಾ ಸಮಾವೇಶವು ಸಾವಯವ ಕೃಷಿ, ಜೀವ ವೈವಿಧ್ಯ, ಗ್ರಾಮಜೀವನ ಸುಧಾರಣೆ, ಗೋ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಸಾವಯವ ಮಾರುಕಟ್ಟೆ, ಗ್ರಾಮೀಣ ಯೋಜನೆಯಲ್ಲಿ ಕೃಷಿ ಮಹತ್ವದ ಅರಿವು, ಅವಿವಾಹಿತ ಕೃಷಿ ಕ್ಷೇತ್ರದ ಯುವಕರಿಗೆ ಕಂಕಣ ಭಾಗ್ಯ, ಚಿಕ್ಕ ಹಿಡುವಳಿಯಲ್ಲಿ ಚೊಕ್ಕ ಜೀವನ ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಿ ನಿರ್ಣಯವನ್ನು ಪ್ರಸ್ತುತಪಡಿಸಿ ಸಾಕಾರ ಕುರಿತು ಕ್ರಿಯಾಯೋಜನೆಯನ್ನು ವ್ಯಕ್ತಪಡಿಸಲಿದ್ದಾರೆ ಎಂದು ಕನ್ನೇರಿಯ ಶ್ರೀಗಳು ತಿಳಿಸಿದ್ದಾರೆ. ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪರಮಪೂಜ್ಯ ಹುಕ್ಕೇರಿಯ ಮಠದ ಶ್ರೀಗಳು, ಬಳ್ಳಾರಿಯ ಶ್ರೀಗಳು, ಶಿವಗಂಗೆಯ ಮೇರಣಗವಿ ಮಠದ ಶ್ರೀಗಳು, ಗಾಂಜಾಂ ಶ್ರೀಗಳು, ಬೆಂಗಳೂರಿನ ಸರ್ಪಭೂಷಣ ಮಠದ ಶ್ರೀಗಳು ಹಾಗೂ ವಿವಿಧ ಮಠಾಧೀಶರುಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಕುರಿತು ವೀರಶೈವ ನ್ಯೂಸ್ಗೆ ಮಾತನಾಡಿದಂಥ ಕೊಲ್ಲಾಪುರ ಸಮೀಪವಿರುವ ಕನ್ನೇರಿಯ ಸಿದ್ಧಗಿರಿ ಸಂಸ್ಥಾನದ ಶ್ರೀಗಳು ಸಾವಯವ ಕೃಷಿಯ ಬಗ್ಗೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ. ಜನವರಿ 12 ಮತ್ತು 13ರಂದು ಕೊಲ್ಲಾಪುರದ ಸಮೀಪ ಇರುವಂಥ ಸಿದ್ಧಗಿರಿ ಮಠದಲ್ಲಿ ರೈತರು ಮತ್ತು ಸ್ವಾಮೀಜಿಯವರು, ಧರ್ಮದರ್ಶಿಗಳು, ಸಂತರು, ವಿಜ್ಞಾನಿಗಳು ಇವರದೊಂದು ಸಂಯುಕ್ತ ಸಮಾವೇಶವನ್ನು ಕರೆಯಲಾಗ್ತಾ ಇದೆ. ಅದಕ್ಕಾಗಿ ಈ ಪತ್ರಿಕಾ ವಿಚಾರದ ಪ್ರಪಂಚ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅನುಭವಿಸ್ತಾ ಇರುವಂತೆ ಅಥವಾ ನೋಡ್ತಾ ಇರುವಂತೆ ನಿಸರ್ಗದಲ್ಲಿ ಉಂಟಾಗಿರುವ ವೈಪರೀತ್ಯವನ್ನು ನೋಡ್ತಾ ಇರಲಾಗಿ ಕೃಷಿಕನ ಬದುಕು ದಿನದಿಂದ ದಿನಕ್ಕೆ ಕಷ್ಟಕರವಾಗ್ತಾ ನಡೆದಿದೆ. ಖರ್ಚು ಹೆಚ್ಚು, ಇಳುವರಿ ಕಡಿಮೆ ಆಗ್ತಾ ಇದೆ. ಆಮೇಲೆ ಕೃಷಿ ಕಾರ್ಮಿಕರ ಸಮಸ್ಯೆ ಉಂಟಾಗ್ತಾ ಇದೆ. ಬೆಳೆದ ಬೆಳೆಗೆ ಅವನಿಗೆ ಬೆಲೆ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ನೈಸರ್ಗದಲ್ಲಿ ಉಂಟಾದಂಥ ವೈಪರೀತ್ಯ ಇವೆಲ್ಲವುಗಳಿಗೂ ಕಾರಣೀಭೂತವಾಗಿದೆ. ಅವುಗಳಿಗಾಗಿ ಒಂದೇ ಒಂದು ಉತ್ತಮವಾದಂಥ ಪರಿಹಾರ ಇದ್ದರೆ ಅದು ಸಾವಯವ ಕೃಷಿ. ಆ ಸಾವಯವ ಕೃಷಿಯ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಎಲ್ಲರೂ ಸನ್ನದ್ಧರಾಗಬೇಕಾಗಿದೆ. ಅಷ್ಟೇ ಅಲ್ಲ, ಈ ಸಾವಯವ ಕೃಷಿಯನ್ನು ದೂರ ಮಾಡಿದ ಪರಿಣಾಮವಾಗಿ ನಿಸರ್ಗದಲ್ಲಿ ಪ್ರತಿದಿನ ಹಲವು ಹೊಸ ಸಮಸ್ಯೆಗಳು ಹುಟ್ಕೊಳ್ತಾ ಇವೆ. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮತ್ತೊಂದು ಸಾರಿ ವೈಜ್ಞಾನಿಕ ದೃಷ್ಟಿಯಿಂದ ಸಾವಯವ ಕೃಷಿಯನ್ನು ಮಾಡುವುದೇ ಒಂದು ಮುಖ್ಯ ಪರಿಹಾರ. ಆ ವಿಷಯವನ್ನು ವಿಜ್ಞಾನಿಗಳು ತಮ್ಮ ಪರಿಯಲ್ಲಿ ಹೇಳ್ತಾ ಇದ್ದಾರೆ. ಜನರು ಅಷ್ಟೊಂದು ಅದನ್ನು ಗಮನಿಸ್ತಾ ಇಲ್ಲ ಅಥವಾ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡು ಜನರ ಶ್ರದ್ಧೆ ಸ್ವಾಮೀಜಿಯವ್ರ ಮೇಲೆ ಇನ್ನೂ ಇದೆ, ಧರ್ಮದರ್ಶಿಗಳ ಮೇಲೆ ಇದೆ, ಸಂತರ ಮೇಲೆ ಇದೆ. ಆದ್ದರಿಂದ ಸ್ವಾಮೀಜಿಯವರ ಮಾಧ್ಯಮದಿಂದ ಇದು ಒಂದು ವೇಳೆ ಈ ವಿಷಯ ಸಾಮಾನ್ಯ ಜನರಿಗೆ, ಕೃಷಿಕರಿಗೆ ಹೋದರೆ ಅದರಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ಕಂಡು ಬಂದೀತು ಅಂತಕ್ಕಂಥ ದೃಷ್ಟಿಯಿಂದ ನಾಡಿನ ಎಲ್ಲ ಮತಪಂಥಗಳ ಸಂಪ್ರದಾಯಗಳ ಸ್ವಾಮೀಜಿಯವರು, ಅವ್ರ ಜೊತೆಗೆ ವಿಜ್ಞಾನಿಗಳು ಮತ್ತು ಕೃಷಿಕರು
ಇವರ ಒಂದು ಸಂಯುಕ್ತ ಸಮಾವೇಶವನ್ನು ಮಹಾರಾಷ್ಟ್ರದ ಕಣೇರಿಯ ಸಿದ್ಧಗಿರಿ ಮಠದಲ್ಲಿ ಮಾಡುವುದಾಗಿ ನಿಶ್ಚಯಿಸಲಾಗಿದೆ. ನಮ್ಮ ಕರ್ನಾಟಕದ ಸಾವಯವ ಕೃಷಿ ಪರಿವಾರ ಮತ್ತು ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿಪಲ್ ಕೋಆಪರೇಟಿವ್ ಸೊಸೈಟಿ ಹಾಗೂ ರಾಜ್ಯದ ವಿವಿಧ ಸಾವಯವ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು ಮತ್ತು ಸಂಘಟನೆಗಳಂತೇನಿವೆ ಅವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಸ್ವಾಮೀಜಿಗಳು ತುಂಬ ಜನ ಇದಕ್ಕೆ ಮುಂದೆ ಬಂದಿದ್ದಾರೆ. ಅಲ್ಲಿ ಬಂದ ನಂತರ ಅವರಿಗೆ ನೋಡಲಿಕ್ಕೆ ಸೀಯಿಂಗ್ ಈಸ್ ಬಿಲೀವಿಂಗ್, ಕೇಳೋದಕ್ಕಿಂತಲೂ ನೋಡೋದ್ರ ಮೇಲೆ ಜನ ಪ್ರಮಾಣೀಕರಿಸ್ತಾರೆ, ವಿಶ್ವಾಸ ಇಡ್ತಾರೆ ಅಂತ ತಿಳ್ಕೊಂಡು ಅಲ್ಲಿ 1 ಎಕರೆಯಲ್ಲಿ ಒಬ್ಬ ರೈತ ಕೃಷಿ ಮಾಡಿ ಉಂಡುಟ್ಟು 1 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ಉಳಿಸ್ಬೋದು. ಇದನ್ನು ನೋಡ್ಬೋದು. ಸಾವಯವ ಕೃಷಿಗೆ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡಬೇಕು ಅಂತಕ್ಕಂಥ ಎಲ್ಲ ಪ್ರಾತ್ಯಕ್ಷಿಕೆಗಳನ್ನು 30-40 ಪ್ರಕಾರದ ಪರಿಕರಗಳ ತಯಾರಿಕಾ ಪ್ರಾತ್ಯಕ್ಷಿಕೆಯನ್ನು ನಾವು ನೋಡ್ಬೋದು. 1.5 ಎಕರೆಯಲ್ಲಿ 180 ಬೆಳೆಗಳನ್ನು ಬೆಳೆದು ಬೆಳೆ ವೈವಿಧ್ಯತೆಯನ್ನು ಅದರಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಕೃಷಿ ಪೂರಕ ಉದ್ಯೋಗಗಳಿಗಾಗಿ ಸಣ್ಣ ಕುಟೀರ ಉದ್ಯೋಗಗಳನ್ನು ಮನೆಯಲ್ಲೇ ಮಾಡುವ ಸಲುವಾಗಿ ಬೇಕಾಗುವಂಥ ಎಲ್ಲ ಯಂತ್ರ ಸಾಮಗ್ರಿಗಳ ಜೊತೆಗೆ ಅದನ್ನು ಮಾಡುವಂಥ ಕಲಿಕಾ ವಿಧಾನವನ್ನು ಸಹಿತ ತೋರಿಸಲಾಗ್ತಾ ಇದೆ. ಅದರ ಜೊತೆಗೆ ಸುಮಾರು 1,500 ಹಸುಗಳ ಗೋಶಾಲೆ ಇದೆ ಮತ್ತು ಈ ಪಂಚಗವ್ಯಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅಂತಕ್ಕಂಥ ಪ್ರಾತ್ಯಕ್ಷಿಕೆಯನ್ನು ಸಹಿತ ಅಲ್ಲಿ ತೋರಿಸಲಾಗ್ತದೆ, ನೋಡಲಿಕ್ಕೆ ಸಿಗುತ್ತೆ. ಅದರ ಜೊತೆಗೆ ಈ ಪಶುಗಳಿಗಾಗಿ ಟೆಸ್ಟ್ ಬೇಬಿ ಸೆಂಟ್ರ್, ಹಸುಗಳಿಗಾಗಿ ಟೆಸ್ಟ್ ಬೇಬಿ ಸೆಂಟ್ರನ್ನು ನಾವು ಅಲ್ಲಿ ತೋರಿಸ್ತಾ ಇದ್ದೀವಿ. ಅಂದರೆ ರೈತನಿಗೆ ಅತಿ ಕಡಿಮೆ ಖರ್ಚಿನಲ್ಲಿ 20 ಲೀಟ್ರ್ ಹಾಲನ್ನು ಕೊಡುವಂಥ ದೇಶಿ ಹಸುವನ್ನು ಹೇಗೆ ತಯಾರು ಮಾಡ್ಬೋದು ಅನ್ನೋದನ್ನು ನಾವಲ್ಲಿ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಗುರುಕುಲ ಇದೆ. 1836 ಪೂರ್ವದಲ್ಲಿ ಈ ದೇಶದಲ್ಲಿದ್ದಂಥ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಅಲ್ಲಿ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಗ್ರಾಮ ಜೀವನವನ್ನು 100 ವರ್ಷಗಳ ಹಿಂದೆ ನಮ್ಮ ಗ್ರಾಮ ಹೇಗಿತ್ತು ಅನ್ನುವ ಒಂದು ಗ್ರಾಮ ಜೀವನವನ್ನು ಸಹಿತ 10 ಎಕರೆಯಲ್ಲಿ ನಿರ್ಮಿತಗೊಂಡಂಥ ಆ ಮ್ಯೂಸಿಯಮನ್ನು ಸಹಿತ ಎಲ್ಲರಿಗೆ ಬಂದವರಿಗೆ ನೋಡಲಿಕ್ಕಾಗುತ್ತೆ. ಎಲ್ಲಕ್ಕೂ ಮುಖ್ಯವಾಗಿ ಸ್ವಾಮೀಜಿಯವರು ಪರಸ್ಪರ ಸಂದರ್ಶಿಸಬೇಕು. ಈ ಸಾವಯವ ಕೃಷಿಯ ಕುರಿತು ತಮ್ಮ ವಿಚಾರಗಳನ್ನು ನಮಗೆ ಕೊಡಬೇಕು. ಅದನ್ನು ರೈತರಿಗೆ ಮುಟ್ಟಿಸುವಲ್ಲಿ ನಾವೆಲ್ಲರೂ ಕೂಡಿ ಎಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸಾಧ್ಯನೋ, ಆಮೇಲೆ ಕೃಷಿ ಉತ್ಪನ್ನಗಳ ಈ ಸಾವಯವ ಕೃಷಿಯಲ್ಲಿ ಉತ್ಪಾದಿತವಾದಂಥ ವಸ್ತುಗಳ ಮಾರಾಟದ ವ್ಯವಸ್ಥೆಯೂ ಸಹಿತ ಅಷ್ಟೇ ಜಟಿಲವಾಗಿದೆ. ಆ ದಿಶೆಯಲ್ಲಿ ಮಠಗಳ ಪಾತ್ರ ಏನು ಅನ್ನೋ ವಿಷಯವನ್ನು ಕುರಿತು ಚಿಂತಿಸಬೇಕಾಗಿದೆ. ಆದ್ದರಿಂದ ಇಂತಹ ಈ ಮಹತ್ತರ ಕಾರ್ಯಕ್ರಮಕ್ಕೆ, ಅದು ದೇಶದಲ್ಲೇ ಮೊಟ್ಟ ಮೊದಲಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಎಲ್ಲ ಸ್ವಾಮೀಜಿಯವರು ಸೇರಿ, ಸಾವಯವ ಕೃಷಿ ಪರಿವಾರ ಸೇರಿ ಆಯೋಜಿಸ್ತಾ ಇದ್ದೀವಿ.